ಇವತ್ತಿನ ದಿನಗಳಲ್ಲಿ ನಾವು ನ್ಯೂಸ್ ಚಾನೆಲ್ನಲ್ಲಿ ಓಪನ್ ಮಾಡಿದರೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದರೆ, ಎಲ್ಲಿ ಹೋದರೂ ಒಂದೇ ಮಾತು ಗ್ಯಾರಂಟಿ ಕೇಳಿ ಬರುತ್ತದೆ. ನಮ್ಮ ಭಾರತ ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ. ನಮ್ಮಲ್ಲಿ ಒಂದೇ ಮಾತರಂ ರೈಲುಗಳಿವೆ, ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ವೇಗಗಳಿವೆ, ಜಗತ್ತೇ ಮೆಚ್ಚಿದ ಡಿಜಿಟಲ್ ಪೇಮೆಂಟ್ಸ್ ವ್ಯವಸ್ಥೆ ಇದೆ. ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡಬೇಕಾದ ವಿಷಯವಲ್ಲವೇ? ಆದರೆ ಭಾರತದ ಆರ್ಥಿಕ ಬೆಳವಣಿಗೆ ಹೆಮ್ಮೆ ನಡುವೆ ನಮ್ಮ ನಗರಗಳಲ್ಲಿ ಬದುಕುವ ಸಾಮಾನ್ಯ ಮತ್ತು ಮಧ್ಯಮ ವರ್ಗದ ಜನರ ದಿನನಿತ್ಯ ಜೀವನದ ಬಗ್ಗೆ ಒಂದು ಕೈ ಸತ್ಯ ಅಡಗಿದೆ. ಅದೇನೆಂದರೆ, ನಾವು ಮನೆ ಒಳಗಿರುವಾಗ ಒಂದು ಮುಂದುವರಿದ ದೇಶ ಐಷಾರಾಮಿ ಜೀವನ ಅನುಭವಿಸುತ್ತೇವೆ. ಆದರೆ ಅದೇ ಕಾಲನ್ನು ಆಚೆ ಇಟ್ಟು ಮನೆಯಿಂದ ಹೊರಗೆ ಬಂದರೆ ತಕ್ಷಣ ನಮಗೆ ರಿಯಾಲಿಟಿ ಚೆಕ್ ಸಿಗುತ್ತದೆ. ನಮಗೆ ತಿಳಿಯುತ್ತದೆ, ನಾವು ಇನ್ನೂ ಕೂಡ ಕೇವಲ ಮುಂದುವರಿಯುತ್ತಿರುವ ದೇಶದಲ್ಲೇ ಬದುಕುತ್ತಿದ್ದೇವೆ. ಹೌದು, ಮನೆ ಒಳಗೆ ನಮಗೆ ಒಂದು ಕ್ಲಿಕ್ ಮಾಡಿದರೆ ಹೈ ಸ್ಪೀಡ್ ಡಾಟಾ ಸಿಗುತ್ತದೆ, AC ರೂಮ್ ಇರುತ್ತದೆ. ಆದರೆ ಹೊರಗೆ ಬಂದರೆ ರಸ್ತೆಯಲ್ಲಿ ಮೊಳಕಾಲಿನಷ್ಟು ನಿಂತಿರುವ ಕೊಳಚೆ ನೀರು, ಕೊನೆಯೇ ಇಲ್ಲದ ಟ್ರಾಫಿಕ್ ಜಾಮ್, ಉಸಿರಾಡಲು ಆಗದಷ್ಟು ಕಲುಷಿತ ಗಾಳಿ. ನೀವು ಹಗಲಿರಲು ಕಷ್ಟಪಟ್ಟು ದುಡಿದು ಕೋಟಿ ಬೆಲೆಯ ಐಷಾರಾಮಿ ಕಾರ್ ತಗೊಂಡರೂ ಅದಕ್ಕೆ ಬೇರೆ ದೇಶಗಳಿಗಿಂತ ದುಪ್ಪಟ್ಟು ಟ್ಯಾಕ್ಸ್ ದೊರೆಯುತ್ತದೆ. ಆದರೆ ಆ ಕಾರನ್ನು ನೀವು ಓಡಿಸುವುದು ಎಲ್ಲಿ? ಇದೇ ಗುಂಡಿ ಬಿದ್ದ ರಸ್ತೆಗಳಲ್ಲಿ ತಾನೇ. ನಮ್ಮ ದೇಶದ ಈ ವಿಚಿತ್ರ ವ್ಯವಸ್ಥೆಯನ್ನು ನಾವು 3 ವಿಭಾಗಗಳಾಗಿ, ಅಂದರೆ 3 ಥ್ರೆಡ್ಸಸ್ ಆಗಿ ನೋಡಬಹುದು. ಈ 3 ಥ್ರೆಡ್ಸಸ್ ನಮ್ಮ ಇಡೀ ಜೀವನ ಹೇಗೆ ಕಂಟ್ರೋಲ್ ಮಾಡುತ್ತವೆ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಕಥೆಯನ್ನು ಬಿಚ್ಚಿಡೋಣ. ಮೊದಲನೇದಾಗಿ ನಾವು ಟೈರ್ 1 ಇಂಡಿಯಾ ಬಗ್ಗೆ ಮಾತಾಡೋಣ. ಇದು ನಮ್ಮ ದೇಶದ ಅತ್ಯಂತ ಮಿನುಗುವ ಜಗತ್ತು. ಇದು ಹೇಗೆ ರನ್ ಆಗುತ್ತೆ ಗೊತ್ತಾ? ಸಂಪೂರ್ಣವಾಗಿ ಖಾಸಗಿ ವಲಯ, ಅಂದರೆ ಪ್ರೈವೇಟ್ ಸೆಕ್ಟರ್ ಕಂಪನಿಗಳ ಬಲದಿಂದ. ಇಲ್ಲಿ ಕಂಪಾರ್ಟ್ಮೆಂಟ್ ಮತ್ತು ಕನ್ವೀನಿಯನ್ಸ್, ಅಂದರೆ ಆರಾಮದಾಯಕ ಜೀವನಕ್ಕೆ ಯಾವುದೇ ಕೊರತೆ ಇಲ್ಲ. ದುಡ್ಡಿದ್ದರೆ ಸಾಕು, ಜಗತ್ತಿನ ಯಾವುದೇ ಮುಂದುವರಿದ ದೇಶಗಳನ್ನು ಸಿಗದ ಲೈಫ್ ಸ್ಟೈಲ್ ಇಲ್ಲಿದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ಇಬ್ಬರ ಯುವಕರ ಕಥೆಯನ್ನು ಹೇಳ್ತೀನಿ. ಮೊದಲನೆಯದು, ಬೆಂಗಳೂರಿನ IT ಹಬ್ ಕೆಲಸ ಮಾಡುತ್ತಿರುವ ಆದಿತ್ಯ ಬೆಳಗ್ಗೆ ಎದ್ದು ಇಂದಿರಾನಗರದ ಸ್ಟಾರ್ ಬುಕ್ ಕೆಫೆಯಲ್ಲಿ ಹೋಗಿ ತನ್ನ ಫೇವ್ರೇಟ್ ಕಾಫಿಯನ್ನು ಆರ್ಡರ್ ಮಾಡ್ತಾನೆ. ಅಲ್ಲಿಂದ ನೇರವಾಗಿ ಹೈಟೆಕ್ ಆದ WeWork ಆಫೀಸ್ಗೆ ಹೋಗಿ ಅಲ್ಲಿ AC ರೂಮ್ನಲ್ಲಿ ಕುಳಿತು ವೆಡ್ಡಿಂಗ್ ಮಿಷನ್ನಿಂದ ನ್ಯಾಚುಸ್ ತಿಂದು ಕೆಲಸ ಮಾಡ್ತಾನೆ. ಆಫೀಸ್ ಮುಗಿಸಿ ಮನೆಗೆ ಹೋಗಲು ಫೋನ್ನಲ್ಲಿ ಕೇವಲ ಒಂದು ಕ್ಲಿಕ್ ಮಾಡಿ ರ್ಯಾಪಿಡೋ ಅಥವಾ ಓಲೋ ಕಾರ್ ಬಂದು ಆಫೀಸ್ ಗೇಟ್ ಮುಂದೆ ನಿಲ್ಲುತ್ತೆ. ಸಂಜೆ ಸುಸ್ತಾದರೆ ಸಾಕು, ಫ್ರೆಂಡ್ ಜೊತೆ ಕೆಫೆಗೆ ಹೋಗಿ ಫ್ಲ್ಯಾಟ್ ವೇರ್ ಕುಡಿತಾ ಮಜಾ ಮಾಡ್ತಾನೆ. ಇನ್ನು ದೆಹಲಿಯ ರಿಮ್ಮಿ ಎಂಬ ಹುಡುಗಿಯ ಕತೆ ನೋಡೋಣ. ಅವಳು ಒಂದು ದೊಡ್ಡ ಲಾ ಫಾರ್ಮಲ್ಲಿ ಕೆಲಸ ಮಾಡ್ತಾಳೆ. ವೀಕೆಂಡ್ ಬಂದರೆ ಸಾಕು, ದೆಹಲಿಯ ಅತ್ಯಂತ ಐಷಾರಾಮಿ ಕಾರ್ ಮಾರ್ಕೆಟ್ಗೆ ಶಾಪಿಂಗ್ ಮಾಡ್ತಾಳೆ. ಅವಳು ಒಂದು ಫೆಡಿಕ್ಯೂರ್ ಮಾಡಿಸ್ಬೇಕು ಎಂದರೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಲೈನ್ ಹಚ್ಚಬೇಕಾದ ಅವಶ್ಯಕತೆ ಇರಲ್ಲ. ಫೋನ್ ತೆಗೆದು ಅರ್ಬನ್ ಕಂಪನಿ ಆ್ಯಪ್ನಲ್ಲಿ ಬುಕ್ ಮಾಡಿದ ಸಾಕು, ಬ್ಯೂಟಿ ಮಿಷನ್ ಎಲ್ಲ ಸಾಮಾನು ತಗೊಂಡು ಅವಳ ಮನೆಗೆ ಬರ್ತಾರೆ. ಇಷ್ಟೇ ಯಾಕೆ, ಇವತ್ತಿನ ದಿನಗಳಲ್ಲಿ ಮನೆ ಕೆಲಸಕ್ಕೆ ಹೆಲ್ಪ್ ಬೇಕಾದರೂ ಕೇವಲ 10 ನಿಮಿಷದಲ್ಲಿ ಆ್ಯಪ್ ಮೂಲಕ ಸಿಗ್ತಾರೆ. ಇದೇ ಟೈರ್ 1 ಇಂಡಿಯಾ. ಇದು ನೋಡಲು ನಮಗೆ ಅಮೇರಿಕ, ಯುರೋಪ್ ಥರ ಫೀಲ್ ಕೊಡುತ್ತೆ. ಇಲ್ಲಿ ಪ್ರೈವೇಟ್ ಕಂಪನಿಗಳು ನಮಗೆ ರಾಜರ ಥರ ಸೌಕರ್ಯವನ್ನು ನಮ್ಮ ಬೆರಳ ತುದಿಯಲ್ಲೇ ತಂದು ಕೊಟ್ಟಿವೆ. ಆದರೆ ಕಥೆಯ ಅಸಲಿ ಟ್ವಿಸ್ಟ್, ಅಸಲಿ ನರಕ ಶುರುವಾಗುವುದು ನಾವು ಈ ಜಗತ್ತಿನಿಂದ ಹೊರಗೆ ಕಾಲಿಟ್ಟಾಗ. ನಿಜವಾದ ಸಮಸ್ಯೆ ಶುರುವಾಗುವುದು ಯಾವಾಗ ಗೊತ್ತಾ? ಯಾವಾಗ ನಮ್ಮ ಆದಿತ್ಯ ಅಥವಾ ರಿಮ್ಮಿ ತಮ್ಮ ಆಫೀಸ್ ಹಾಗೂ ಮನೆಯ ಐಷಾರಾಮಿ ಗೋಡೆಗಳಿಂದ ಹೊರಗೆ ಬಂದು ಈ ದೇಶದ ಸಾರ್ವಜನಿಕ ವ್ಯವಸ್ಥೆಯ ಜೊತೆಗೆ ಮುಖಾಮುಖಿಯಾಗುತ್ತಾರೋ ಆಗ. ಇದನ್ನು ನಾವು ಟೈರ್ 2 ಇಂಡಿಯಾ ಅನ್ನಬಹುದು. ಇಲ್ಲಿ ರಸ್ತೆಗಳು, ಫುಟ್ಪಾತ್ಗಳು, ಡ್ರೈಜೇಷನ್ಸ್ ವ್ಯವಸ್ಥೆ, ಕಸದ ವಿಲೇವಾರಿ ಮತ್ತು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಬರುತ್ತವೆ. ಅಂದರೆ ಎಲ್ಲಿ ಸರ್ಕಾರ ಮತ್ತು ಖಾಸಗಿ ವಲಯ ಒಟ್ಟಿಗೆ ಕೆಲಸ ಮಾಡಬೇಕು ಆ ಜಗತ್ತು ಇದು. ಆದರೆ ಬೇಸರ ಸಂಗತಿ ಅಂದರೆ ಇಲ್ಲಿ ಇಡೀ ವ್ಯವಸ್ಥೆ ಸಂಪೂರ್ಣವಾಗಿ ಹಳ್ಳ ಹಿಡಿದು ಹೋಗುವುದು. ಒಂದು ಆಶ್ಚರ್ಯ ಮತ್ತು ಅಷ್ಟೇ ಕೈ ಸತ್ಯ ಹೇಳ, ಇತ್ತೀಚಿನ ದಿನಗಳಲ್ಲಿ ಜಗತ್ತಿನಲ್ಲಿ ಯುದ್ಧ ನಡೆಯುವಾಗ ಗಾಜಾ ಅಥವಾ ಇರಾಕ್ನಂಥ ದೇಶಗಳ ನಗರಗಳ ವಿಡಿಯೋ ಇಂಟರ್ನೆಟ್ನಲ್ಲಿ ನೋಡಿದಾಗ ನಮ್ಮ ದೇಶದ ಜನರೇ ಕಮೆಂಟ್ ಮಾಡ್ತಾರೆ, ಅಯ್ಯೋ ಅಲ್ಲಿ ಯುದ್ಧ ನಡೆಯುತ್ತಿದ್ದರೂ ಅವರ ರಸ್ತೆ, ಫುಟ್ಪಾತ್ಗಳು ನಮ್ಮ ಬೆಂಗಳೂರು ಅಥವಾ ಮುಂಬೈಗಿಂತ ಎಷ್ಟೇ ಕ್ಲೀನ್ ಆಗಿವೆ, ಎಷ್ಟು ಚೆನ್ನಾಗಿವೆ. ಯೋಚಿಸಿ ನಮ್ಮ ನಗರದ ಸ್ಥಿತಿ ಎಲ್ಲಿದೆ ಅಂತ. ನಮ್ಮ ಆದಿತ್ಯ ಸ್ಟಾರ್ ಬುಕ್ ಕೆಫೆ 300 ರೂಪಾಯಿ ಖುಷಿಯಿಂದ ಕೊಡಬಹುದು. ಆದರೆ ಅವನು ಆಫೀಸ್ ತಲುಪಬೇಕಾದ್ರೆ ಅದೇ ಬೆಂಗಳೂರಿನ ರಸ್ತೆ
ಇಳಿಯಬೇಕು. ಅಲ್ಲಿ ಟ್ರಾಫಿಕ್ ಹೇಗಿರುತ್ತೆ ಎಂದರೆ ಜನರು ಈಗ ಟ್ರಾಫಿಕ್ ಜಾಮನ್ನು ತಮ್ಮ ಜೀವನದ ಒಂದು ಭಾಗವಾಗಿ ಒಪ್ಪಿಕೊಂಡು ಬಿಟ್ಟಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳೇ ಒಮ್ಮೆ ಅಸಹಾಯಕರಾಗಿ ಹೇಳಿದ್ದರು, ಬೆಂಗಳೂರಿನ ರಸ್ತೆಯನ್ನು ಸರಿಪಡಿಸಲು ದೇವರಿಂದಲೂ ಸಾಧ್ಯ ಇಲ್ಲ ಅಂತ. ಇನ್ನು ಮುಂಬೈನ ಕತೆ ತಗೊಂಡ್ರೆ ಅಲ್ಲಿ ಫುಟ್ಪಾತ್ ಮೇಲೆ ನಡೆಯುತ್ತಿರುವುದು ಒಂದು ಒಲಿಂಪಿಕ್ ಕ್ರೀಡೆ ತರ ಇದೆ. ಒಂದು ಫುಟ್ಪಾತ್ ಮೇಲೆ ಕಸ ತುಂಬುತ್ತಾರೆ, ಇಲ್ಲವೇ ಕಾರ್ ಅಥವಾ ಬೈಕ್ ಪಾರ್ಕ್ ಮಾಡುತ್ತಾರೆ. ಇನ್ನು ದೆಹಲಿ ಪಕ್ಕದಲ್ಲಿರುವ ಗುರುವಾಲ್ ಅಥವಾ ಕೋಲ್ಕತ್ತಾಗೆ ಹೋದರೆ ಅಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವ ಹೈಟೆಕ್ ಕಂಪಾರ್ಟ್ಮೆಂಟ್ಗಳಿವೆ, ಸಖತ್ ದೊಡ್ಡ ಮಾಲ್ಗಳಿವೆ. ಆದರೆ ಕೇವಲ ಅರ್ಧ ಗಂಟೆ ಜೋರಾಗಿ ಮಳೆ ಬಂದರೆ ಸಾಕು, ಆ ಕೋಟಿ ಕೋಟಿ ಬೆಲೆ ಬಾಳುವ ಮಾಲ್ ಮುಂದೆ ಅಕ್ಷರಶಃ ಸಮುದ್ರವೇ ಸೃಷ್ಟಿಯಾಗಿ ಬಿಡುತ್ತೆ. ದೊಡ್ಡ ದೊಡ್ಡ ಐಷಾರಾಮಿ ಕಾರುಗಳು ನೀರಿನಲ್ಲಿ ನಿಲ್ಲುತ್ತೆ. ನಾವು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಶೇಕಡ 18ರಿಂದ ಶೇಕಡ 28ರವರೆಗೆ GST ಕಟ್ಟುತ್ತೇವೆ, ಇನ್ಕಮ್ ಟ್ಯಾಕ್ಸ್ ಕಟ್ಟುತ್ತೇವೆ, ದೇಶದ GDP ಬೆಳವಣಿಗೆ ಕತೆ ಕೇಳಿ ಹೆಮ್ಮೆ ಪಡುತ್ತೇವೆ. ಆದರೆ ನಮ್ಮದೇ ನಗರ ರಸ್ತೆಯಲ್ಲಿ ನೆಮ್ಮದಿಯಾಗಿ 100 ಮೀಟರ್ ಫುಟ್ಪಾತ್ ಮೇಲೆ ನಡೆಯಲು ನಮಗೆ ಯೋಗ್ಯತೆ ಇಲ್ಲದಿದ್ದರೆ ಈ ಬೆಳವಣಿಗೆ ಸಾಮಾನ್ಯ ನಾಗರಿಕರಿಗೆ ಏನು ಪ್ರಯೋಜನ? ಇದು ಕೇವಲ ರಸ್ತೆ ಮತ್ತು ಟ್ರಾಫಿಕ್ ಕತೆ ಅಷ್ಟೇ. ಆದರೆ ಮುಂದೆ ಬರುವುದು ಟೈರ್ 3 ಇಂಡಿಯಾ, ಇನ್ನೂ ಡೇಂಜರ್. ಅದು ಹೇಗೆ ಅಂತ ತಿಳಿಯೋಣ. ಕೊನೆಯದಾಗಿ ಬರುವುದು ಟೈರ್ 3 ಇಂಡಿಯಾ. ಇದು ನಮ್ಮ ದೇಶದ ವ್ಯವಸ್ಥೆಯ ಅತ್ಯಂತ ಅಪಾಯಕಾರಿ ಭಾಗ. ಯಾಕೆಂದರೆ ಇಲ್ಲಿ ಯಾವುದೇ ಖಾಸಗಿ ಕಂಪನಿಗಳ ಸ್ಪರ್ಧೆ ಇರುವುದಿಲ್ಲ, ಕೇವಲ ಸರ್ಕಾರದ ಏಕಸ್ವಾಮ್ಯತೆ ಮಾತ್ರ ಇರುತ್ತದೆ. ಈ ಜಗತ್ತಿಗೆ ಕಾಲಿಡಲು ಭಾರತದ ಪ್ರತಿಯೊಬ್ಬ ನಾಗರಿಕನು ದಿನನಿತ್ಯ ಹೆದರುತ್ತಿದ್ದಾನೆ, ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದಾನೆ, ಅಪ್ಪ ದೇವರೇ, ನನ್ನ ಜೀವನದಲ್ಲಿ ವ್ಯವಸ್ಥೆಯ ಸಹವಾಸ ಮಾತ್ರ ಬೇಡ. ಯಾವುದೇ ಈ ಟೈರ್ 3 ಇದೇ ನಮ್ಮ ಪೊಲೀಸ್ ಸ್ಟೇಷನ್, ನಮ್ಮ ಕೋರ್ಟ್ಗಳು ಮತ್ತು ನಮ್ಮ ಮುನ್ಸಿಪಾಲಿಟಿ ಆಫೀಸ್ಗಳು. ಯೋಚನೆ ಮಾಡಿ, ನಿಮ್ಮ ಗಾಡಿ ಅಥವಾ ಮೊಬೈಲ್ ಕಳ್ಳತನವಾದರೆ ನೀವು ಯಾರ ಹತ್ತಿರ ಹೋಗಬೇಕು? ಮನೆ ಮುಂದೆ ಚರಂಡಿ ಬ್ಲ್ಯಾಕ್ ಆಗಿ ಕೊಳಕು ನೀರು ರಸ್ತೆ ಬಂದರೆ ಯಾರನ್ನು ಕೇಳಬೇಕು? ಜಾಗದ ವಿಚಾರದಲ್ಲಿ ಯಾರಾದರೂ ಮೋಸ ಮಾಡಿದರೆ ಎಲ್ಲಿಗೆ ಹೋಗಬೇಕು? ಎಲ್ಲ ಪ್ರಶ್ನೆಗಳು ಉತ್ತರ ಟೈರ್ 3 ಇದರಲ್ಲಿದೆ. ಆದರೆ ಈ ಟೈರ್ 3 ಎನ್ನುವುದು ಒಂದು ಬ್ಲ್ಯಾಕ್ ಹೋಲ್ ಇದ್ದಂತೆ. ಒಮ್ಮೆ ನೀವು ಆಕಸ್ಮಿಕವಾಗಿ ಇದರೊಳಗೆ ಸಿಕ್ಕಿ ಹಾಕಿಕೊಂಡರೆ ಹೊರಬರಲು ಇಡೀ ಆಯುಷ್ಯ ಮುಗಿಯಬಹುದು. ನಮ್ಮ ದೇಶದ ಈ ಲೀಗಲ್ ಸಿಸ್ಟಮ್ ಎಷ್ಟರ ಮಟ್ಟಿಗಿದೆ ಎಂದರೆ ದೆಹಲಿಯ ಒಂದು ಪ್ರಾಪರ್ಟಿ ಕೇಸ್ ಬರೋಬ್ಬರಿ 26 ವರ್ಷಗಳ ಕಾಲ ನಡೆದಿತ್ತು. ಇನ್ನು ನಮ್ಮ ಪೊಲೀಸ್ ವ್ಯವಸ್ಥೆ ಬಗ್ಗೆ ಕೇಳಬೇಕಾದ್ರೆ ಒಂದು ವರದಿ ಪ್ರಕಾರ ಕೇವಲ ಶೇಕಡ 25ರಷ್ಟು ಭಾರತೀಯರು ಮಾತ್ರ ನಮ್ಮ ಪೊಲೀಸರನ್ನು ನಂಬ್ತಾರೆ. ಪರಿಸ್ಥಿತಿ ಎಷ್ಟು ಬೇಸರ ತರುತ್ತೆ ಅಲ್ವಾ? ಈ ದುರ್ಬಲ ವ್ಯವಸ್ಥೆಯಿಂದಾಗಿ ನಮ್ಮ ಸಮಾಜದಲ್ಲಿ ಒಂದು ಸೀರಿಯಸ್ ಆದ ಕಲ್ಚರ್ ಬೆಳೆದು ಬಂದಿದೆ. ನಮ್ಮ ದೇಶದ ಜನರಿಗೆ ಕಾನೂನಿನ ಮೇಲೆ ನಂಬಿಕೆ ಇಲ್ಲ, ಭಯವೂ ಇಲ್ಲ. ಅದಕ್ಕೆ ಇಲ್ಲಿನ ಟ್ರಾಫಿಕ್ ಸಿಗ್ನಲ್ ಅಂದರೆ ನಿಯಮಗಳಲ್ಲ, ಕೇವಲ ಸಜೆಷನ್ಗಳು. ಕ್ಯೂನಲ್ಲಿ ನಿಲ್ಲುವುದು ಶಿಸ್ತಲ್ಲ, ಅದು ಕೇವಲ ಫಾರ್ಮಾಲಿಟಿ. ಬೇರೆ ದೇಶಗಳಲ್ಲಿ ತಪ್ಪು ಮಾಡಿದಾಗ ಜನರು ನಾನು ಪೊಲೀಸನ್ನು ಕರೀತೇನೆ ಎಂದು ಹೆದರ್ತಾರೆ. ಆದರೆ ನಮ್ಮ ದೇಶದಲ್ಲಿ ಜನರು ಹೆದರುವುದು ಯಾವಾಗ ಗೊತ್ತಾ? ಯಾರಾದರೂ ಬಂದು ಕಾಲರ್ ಎತ್ತಿ ವ್ಯಂಗ್ಯವಾಗಿ ನನ್ನಪ್ಪ ಯಾರು ಗೊತ್ತಾ ಎಂದು ಅಧಿಕಾರ ಚಲಾಯಿಸಿದಾಗ. ಯಾಕೆಂದರೆ ನಮಗೆ ಗೊತ್ತು ಸಿಸ್ಟಮ್ಗಿಂತ ಪವರ್ಫುಲ್ ಆದವರೇ ಬೇಗ ಕೆಲಸ ಮುಗಿಸ್ತಾರೆ ಅಂತ. ಆದರೆ ಈ ಪರಿಸ್ಥಿತಿ ಹೀಗೆ ಮುಂದುವರಿದರೆ ನಮ್ಮ ದೇಶ ಭವಿಷ್ಯ ಏನಾಗಬಹುದು? ಇದಕ್ಕೆ ಏನಾದರೂ ಪರಿಹಾರ ಇದೆಯಾ? ಕೊನೆಯದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವ ವಿಷಯವು ಒಂದೇ. ಕೇವಲ ದೊಡ್ಡ ದೊಡ್ಡ GDP ಅಂಕಿಅಂಶಗಳಿಂದ ಅಥವಾ ಆರ್ಥಿಕ ಬೆಳವಣಿಗೆಯ ನಂಬರ್ಗಳಿಂದ ನಮ್ಮ ದೇಶದ ಜನರ ನಿಜವಾದ ಜೀವನ ಗುಣಮಟ್ಟವನ್ನು ಅಳೆಯಲು ಸಾಧ್ಯವಿಲ್ಲ. ನಾವು ಆರ್ಥಿಕವಾಗಿ ಎಷ್ಟೇ ಮುಂದುವರೆದರೂ ದಿನನಿತ್ಯ ಬದುಕಿನಲ್ಲಿ ನಮಗೆ ನೆಮ್ಮದಿ ಸಿಗುತ್ತಿಲ್ಲ. ಇದಕ್ಕೊಂದು ಉದಾಹರಣೆ ನೋಡಿ. ಇವತ್ತು ನಮ್ಮ ಭಾರತದ ಅತ್ಯಂತ ಪ್ರತಿಭಾವಂತ ಯುವಕರು, IIT ಓದಿದ ಟಾಪರ್ಸ್ ಮತ್ತು ದೊಡ್ಡ ದೊಡ್ಡ ಉದ್ಯಮಿಗಳು ಭಾರತದಲ್ಲಿ ಕೋಟ್ಯಾಂತರ ರೂಪಾಯಿ ಸಂಬಳ ಸಿಗುವ ಕೆಲಸ ಇದ್ದರೂ ದೇಶ ಬಿಟ್ಟು ಅಮೇರಿಕಾ, ಯುರೋಪ್ ಅಥವಾ ಸಿಂಗಾಪುರ್ನಂತಹ ದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಯಾಕೆ ಗೊತ್ತಾ? ಕೇವಲ ಭಾರತದ ಈ ಕಳಪೆ ಮೂಲ ಸೌಕರ್ಯ ಮತ್ತು ಒದ್ದಾಡುವ ನಗರ ಜೀವನಕ್ಕೆ ಹೆದರಿ ಅವರಿಗೆ ಅಲ್ಲಿ ನೆಮ್ಮದಿಯ ಗಾಳಿ, ವಾಕ್ ಮಾಡಲು ಉತ್ತಮವಾದ ಫುಟ್ಪಾತ್ ಮತ್ತು ಲೀಗಲ್ ಸಿಸ್ಟಮ್ ಭರವಸೆ ಸಿಗುತ್ತದೆ. ರಾಜಕಾರಣಿಗಳಿಗೆ ಈ ಸಮಸ್ಯೆ ಗೊತ್ತಿಲ್ಲವೇ? ಖಂಡಿತ ಗೊತ್ತು. ಅವರು ನಮ್ಮ ದೇಶದ ಅತ್ಯಂತ ಬುದ್ಧಿವಂತರು. ಆದರೆ ಈ ನಗರ ಓಟ್ಗಳಿಂದ ಬೇರೆ ಕಡೆಯಿಂದ ಓಟ್ ಸಿಗುವುದರಿಂದ ನಮ್ಮ ಮೂಲ ಸೌಕರ್ಯಗಳನ್ನು ಸರಿಪಡಿಸುವುದು ಅವರ ರಾಜಕೀಯ ಪ್ರಮುಖ ಆದ್ಯತೆಯಾಗಿ ಉಳಿದಿಲ್ಲ. ಅವರು ನಮ್ಮನ್ನು ತುಂಬ ಹಗುರವಾಗಿ ತಗೊಂಡಿದ್ದಾರೆ. ಆದರೆ ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಇದೆ. RBI ತನ್ನ ವರದಿ ಪ್ರಕಾರ ಈ ಬಗ್ಗೆ ಸ್ಪಷ್ಟವಾಗಿ ಹೇಳಿದೆ. ನಮ್ಮ ದೇಶದ ಸ್ಥಳೀಯ ಸಂಸ್ಥೆಗಳಿಗೆ ಅಂದರೆ ಮುನ್ಸಿಪಾಲಿಟಿ ಹಾಗೂ ಮಹಾನಗರ ಪಾಲಿಕೆಗಳಿಗೆ ಹೆಚ್ಚಿನ ಆರ್ಥಿಕ ಮತ್ತು ರಾಜಕೀಯ ಸ್ವಾತಂತ್ರ್ಯವನ್ನು ನೀಡಬೇಕು. ಇವತ್ತು ಸಣ್ಣ ಚರಂಡಿ ಕ್ಲೀನ್ ಮಾಡಬೇಕಂದ್ರೂ
ನಮ್ಮ ಪಾಲಿಕೆಗಳು ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಮುಂದೆ ಕೈ ಚಾಚಿ ಭಿಕ್ಷೆ ಬಿಡುವ ಪರಿಸ್ಥಿತಿ ಇದೆ. ವಿಡಿಯೋ ಇಷ್ಟವಾದರೆ ತಪ್ಪದೇ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.